ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಬೆನ್ನಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿದ್ದಾಗ ನಾನು ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ನನ್ನ ಸಹವರ್ತಿಯಾಗಿ ನನ್ನ ಜೊತೆಗೆ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ಧರ್ಮರಾಜ್ ಅವರೇ ಮತ್ತು ಎಲ್ಲ ಹಿರಿಯರು, ಪತ್ರಿಕಾ ಮಿತ್ರರೇ, ಮಾಧ್ಯಮ ಮಿತ್ರರೇ, ಮೊದಲನೇದಾಗಿ ನನ್ನ ಕ್ಷಮೆ ಏನಂತ ಹೇಳಿದರೆ, ಇವತ್ತು ಮಾಡ್ತಕ್ಕಂಥ ವಿಚಾರ ಸಂಕಿರಣಕ್ಕೆ ಈ ಒಳಗಾಗಿ ನನಗೆ ಕರೆದಿದ್ರು, ಕಾರಣಾಂತರದಿಂದ ಬರ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ಮತ್ತೆ ಕೂಡ ನೀವು ಬರಲೇಬೇಕು ಅಂತ ಹೇಳಿ ಕರೆದಿರ್ತಕ್ಕಂಥ ದೃಷ್ಟಿಯಿಂದ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಹಿತೈಷಿಗಳಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳು ಇವತ್ತು ಇನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ತುಂಬ ಅವಶ್ಯ ಮತ್ತು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಇವತ್ತು ಹಿಂದುಳಿದ ವರ್ಗಗಳ ಸಮಸ್ಯೆಗಳನ್ನು ಕುರಿತು ಮತ್ತೆ ಅವರಿಗೆ ಯಾವ ರೀತಿ ಮುಂದುವರಿಬೇಕು ಅವರು ಅಂತಕ್ಕಂಥದ್ದನ್ನು ವಿಚಾರಣೆ ಮಾಡ್ತಕ್ಕಂಥ ಒಂದು ವಿಚಾರ ಸಂಕಿರಣ ಇವತ್ತು ಏರ್ಪಡಿಸಲಾಗಿದೆ. ಈ ಮಧ್ಯೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕೂಡ, ನಾವು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ 1931 ನಂತರ ಒಂದು ನಾವೇನೀಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿದ್ದೀವಲ್ಲ, ಅದು ಕೂಡ ಬಹಳ ಪ್ರಾಮುಖ್ಯತೆಗೆ ಬಂದಿದೆ. ಅದನ್ನೇನೀಗ ಜಾತಿ ಜನಗಣತಿ ಅಂತೇಳಿ ಸಹಜವಾಗಿ ಸಮಾಜದಲ್ಲಿ ಕರೀತಾ ಇದ್ದಾರಲ್ಲ, ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಅದನ್ನು ಕೂಡ ಇವತ್ತು ಜಾರಿ ಕೊಡ್ತಕ್ಕಂಥ ಸಂದರ್ಭ ಬಂದಿದೆ. ನಿನ್ನೆ ಸರ್ಕಾರ ಅದನ್ನು ಸಂಪುಟ ಸಭೆಯ ಮುಂದೆ ಮಂಡನೆ ಮಾಡಿದೆ. ಈಗ ಮತ್ತೆ ಮುಂದಿನ 17ನೇ ತಾರೀಕಿನಲ್ಲಿ ಇದೇ ತಿಂಗಳು ಅದನ್ನು ಮತ್ತೆ ಆಮೂಲಾಗ್ರವಾಗಿ ವಿಶಾಲವಾಗಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಕ್ಕಂಥ ಸಂದರ್ಭ ಇದು. ಸ್ನೇಹಿತರೆ, ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದು, ಇಂಥ ಒಂದು ಪ್ರಯತ್ನ ಅಂದರೆ ಒಂದು ಜನಗಣತಿ ಇರ್ಬೋದು, ಒಂದು ಸಮೀಕ್ಷೆ ಇರ್ಬೋದು, ಇದು ಬಹಳ ಅತ್ಯವಶ್ಯಕ. ನಮಗೆ ನಮ್ಮ ಭಾರತ ದೇಶದಲ್ಲಿ 1871ರಿಂದ ಈ ಒಂದು ಜನಗಣತಿಯ ಪ್ರತೀತಿಯ ಅಥವಾ ಪದ್ಧತಿ ನಮ್ಮಲ್ಲಿ ಜಾರಿ ಇದೆ. 10 ವರ್ಷಗಳೊಮ್ಮೆ ನಾವು ಮಾಡ್ತಾ ಇದ್ದೇವೆ. ಅದು ನಂತರದಲ್ಲಿ 1931ರವರೆಗೆ, ಅದು ನಮಗೆ ಸ್ವಾತಂತ್ರ್ಯದ ಪೂರ್ವದಲ್ಲಿ, ಅವಾಗ ಏನಾಯಿತು, ನಮ್ಮ ದೇಶದಲ್ಲಿ ಜಾತಿ ವಾಸ್ತವ ಹೋಗ್ಬೇಕು, ಜಾತಿ ಇರಬೇಕಂತ ಯಾರು ಹೇಳೋದಿಲ್ಲ, ಆದರೆ ಅದು ವಾಸ್ತವ. ಅದು ಹೋಗ್ಬೇಕಾದ್ರೆ ಏನು ಮಾಡ್ಬೇಕಂತಕ್ಕಂಥದ್ದು ಪ್ರಶ್ನೆನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ಹೊಡೆದೋಡಿಸ್ಬೇಕು, ಒಂದು ಸಮಾನತೆ ಬರಬೇಕು, ಜಾತಿಯ ಆಧಾರದ ಮೇಲೆ ಇರ್ತಕ್ಕಂಥ ತಾರತಮ್ಯ ಏನಿದೆಯಲ್ಲ ಅದು ಹೋಗಬೇಕು. ಅವಾಗ ಇನ್ನು ಸಮಾನತೆ ಬರುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಕ್ಕಂಥ ಒಂದು ಕೆಲಸವನ್ನು, ಇದನ್ನು ನಮ್ಮ ಸಂವಿಧಾನದಲ್ಲಿ ಕೂಡ ನಾವು ಗುರುತಿಸ್ತಕ್ಕಂಥ ಒಂದು ಸಂದರ್ಭ ಬಂದಿತ್ತು. ಅದನ್ನು ಅಳವಡಿಸ್ಕೊಂಡಿದ್ದೀವಿ ಕೂಡ ನಾವು. ಹಾಗಾಗಿನೇ ಇಡೀ ವಿಶ್ವದಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಾಗಿ ಅದು ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ, ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂತ ಹೇಳಿದ್ರೆ ಭಾರತ ದೇಶದ ಸಂವಿಧಾನ ಅಂತಕ್ಕಂಥದ್ದು ಮಾತಿದೆ, ಅದರಲ್ಲಿ ಎರಡು ಮಾತಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ, ಯಾಕೆ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಒತ್ತು ಕೊಟ್ಟರು ಅಂತ ಹೇಳಿದ್ರೆ, ನಮ್ಮ ಸಂವಿಧಾನ ಬರೋದಕ್ಕಿಂತ ಮೊದಲು ಯಾವ ರೀತಿ ಜನಗಳು ಏನೋ ಅವಕಾಶ ವಂಚಿತರಾಗಿದ್ರು ಎಲ್ಲ ಕ್ಷೇತ್ರಗಳಲ್ಲಿ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಕಾಣ್ತಾ ಇತ್ತು. ಅದಕ್ಕೆಲ್ಲ ಮೂಲ ಕಾರಣ ಯಾವುದು? ಪ್ರಪ್ರಥಮವಾಗಿ ಜಾತಿಗಳಿಂದ ವಿಭಜನೆ. ಯಾರು ಜಾತಿನ ಕೇಳ್ಕೊಂಡು ನಾವು ಹುಟ್ಟೋದಿಲ್ಲ, ಅದು ಆಕಸ್ಮಿಕ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಜಾತಿ ಅಂತಕ್ಕಂಥದ್ದು ಅದು ಕೃತಕ.
ನಮ್ಮ ಜೊತೆಗೆ ಬಂದಿದ್ದಲ್ಲ, ಅದು ಹುಟ್ಟಿದ ಮೇಲೆ. ಅದನ್ನೇ ನಾನು ಹೇಳ್ತೀನಲ್ಲ, ನಮ್ಮ ದೇಶದಲ್ಲಿ ಯಾವುದು ಸಿಗಲಿಲ್ಲ ಆಸ್ತಿ ಅಂತ ಹೇಳಿದ್ರೆ ಮೊದಲೇ ಆಸ್ತಿ ಜಾತಿ. ಅಪ್ಪ ಅಮ್ಮ ಆಸ್ತಿ ಮಾಡಬೇಕಾಗಿಲ್ಲ, ಅದನ್ನು ಯಾರು ಮಾಡಬೇಕಾಗಿಲ್ಲ, ಅದು ಬಂದ್ಬಿಡುತ್ತೆ. ಹಾಗಾಗಿ ಇದು ಹೋಗ್ಬೇಕು ಅಂತಕ್ಕಂಥದ್ದು. ಅದಕ್ಕೋಸ್ಕರನೇ ಇವತ್ತು ನಾನು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದಾಗ ನಾವು ಆಯೋಗದಲ್ಲಿ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿ ಅದನ್ನು ಒಂದು ಅಂಶ ನಾವು ಸಮೀಕ್ಷೆಯಲ್ಲಿ ಮಾಡಬೇಕಾದ್ರೆ 54 ಅಂಶಗಳು ತಗೊಂಡಿದ್ದೇವೆ. ಆ 54 ಅಂಶಗಳಲ್ಲಿ ಈ ಜಾತಿ ಅಂಶ ಕೂಡ ಒಂದಿದೆ. ಅದು ಯಾಕೆ ತಗೊಂಡಿದ್ದೀವಿ ಅಂತ ಹೇಳಿದರೆ, ನಾನು ಈಗಾಗ ಹೇಳಿದೆ ಅದು ಒಂದು ವಾಸ್ತವ. ಆಮೇಲೆ ಸರ್ವೋಚ್ಚ ನ್ಯಾಯಾಲಯ ಕೂಡ ಈ ಮೀಸಲಾತಿ ಸಂಬಂಧಪಟ್ಟಂತೆ, ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ತೀರ್ಪುಗಳು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಜಾತಿಯ ಆಧಾರದ ಮೇಲೆ ಅಷ್ಟೇ ನೀವು ಹಿಂದುಳಿದವ್ರನ್ನ ಅಥವಾ ಅಲ್ಪಸಂಖ್ಯಾತರನ್ನ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನ ನೀವು ಕೊಡ್ತಕ್ಕಂಥ ಸವಲತ್ತುಗಳ ಜೊತೆಗೆ ನೀವು ಬೇರೆ ಇತರೆ ಅಂಶಗಳು ಕೂಡ ಗಮನಿಸಬೇಕು. ನೀವು ಸಾಮಾಜಿಕವಾಗಿ ಹೇಗೆ ಉಳಿದಿದ್ದಾರೆ, ಶೈಕ್ಷಣಿಕವಾಗಿ ಯಾವ ಮಟ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಆಗಿದ್ದಾರೆ, ರಾಜಕೀಯವಾಗಿ ಆಗಿದ್ದಾರೆ, ಆಮೇಲೆ ಅವರ ಕುಟುಂಬದ ಪ್ರಕಾರ ಯಾವ ರೀತಿ ಬದುಕ್ತಾ ಇದ್ದಾರೆ, ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ನಾವು ಇವತ್ತು ಪ್ರಶ್ನಾವಳಿಗಳನ್ನು ಮಾಡಿ ನಾವು ಸಮೀಕ್ಷೆಯನ್ನು ಮಾಡಿದ್ದೇವೆ. ಯಾಕೆ ಇಂಥ ಒಂದು ಸಮೀಕ್ಷೆ ಜನಗಣತಿಗಳು ಬೇಕು ಅಂತ ಹೇಳಿದರೆ ಅತ್ಯವಶ್ಯ ಅಂತಕ್ಕಂಥದ್ದು ಅದೇ ಈಗಾಗಲೇ ಹೇಳಿದ್ವಿ. ಈಗ ಎಲ್ಲೋ ಒಂದು ಮಾತು ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಆಗಿರ್ತಕ್ಕಂಥವ್ರು ಹೇಳಿದ್ದು ಒಂದು ಮಾತಿದೆ. ಏನಪ್ಪ ಅಂತ ಹೇಳಿದ್ರೆ, ಜಾತಿನೂ ಒಂದು ಅಂಶ ಅಂತ ನೀವು ಯಾಕೆ ತಗೋಬೇಕು ಅಂತ ಹೇಳಿದ್ರೆ, ಜಾತಿ ನಮ್ಮ ಶತ್ರು, ಅದನ್ನ ಸಮಾಜದಿಂದ ಹೊಡೆದೋಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಶತ್ರುವಿನ ಶಕ್ತಿ ಎಷ್ಟಂತ ಮೊದಲು ಗೊತ್ತಾಗಬೇಕಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಜಾತಿ ಯಾವ್ಯಾವ ಪರಿಣಾಮವನ್ನು ಸಮಾಜದಲ್ಲಿ ಬೀರಿದೆ ಅಂತಕ್ಕಂಥದ್ದು ಅರ್ಥ ಆದರೆ, ಯಾವ್ಯಾವ ಕ್ಷೇತ್ರದಲ್ಲಿ ಬೀರಿದೆ ಅಂತಕ್ಕಂಥದ್ದು ಅರ್ಥ ಆದರೆ ಅದಕ್ಕೆ ತಡಿತಕ್ಕಂಥ ಒಂದು ಕೆಲಸವನ್ನು ಪ್ರಯತ್ನ ಮಾಡ್ಬೋದು. ಇಂಥ ಒಂದು ಅಂಕಿಅಂಶಗಳು ಬಂದಾಗ ಏನಾಗುತ್ತೆ, ಇಂಥ ಜಾತಿಯವನಾದರೆ ಇಲ್ಲಿ ಒಳಗಡೆ ಬಿಟ್ಕೊಳ್ಳಲ್ಲ, ಇಂಥ ಜಾತಿಯವನಿಗೆ ಆದರೆ ಅವಕಾಶ ಇಲ್ಲ, ಇಂಥ ಜಾತಿಯವನಾದರೆ ನೀರು ಮುಟ್ಟಂಗಿಲ್ಲ, ಇಂಥ ಜಾತಿಯವನಾದರೆ ಈ ಕ್ಷೇತ್ರಗಳು ಗೊತ್ತಾಗಬೇಕು. ಅಥವಾ ಒಂದೇ ಮಾತಲ್ಲಿ ನಾನು ಹೇಳ್ಬೇಕಂದ್ರೆ, ಇಂಥ ಜನಗಣತಿಗಳು ಇಂಥ ಸಮೀಕ್ಷೆಗಳ ಅವಶ್ಯಕತೆ ಏನಪ್ಪ ಇದೆ ಅಂತ ಹೇಳಿದ್ರೆ, ನಮ್ಮ ಗ್ರಾಮೀಣ ಭಾಷೆಯಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ಅದನ್ನು ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಆರೋಗ್ಯ ಸರಿ ಇದೆ ಇಲ್ಲ ಅಂತ ಹೇಳಿ ನೀವು ಆಗಾಗ ಹೋಗಿ ನೀವು ಪರೀಕ್ಷೆ ಮಾಡಿಸ್ಕೊತೀರಲ್ಲ ವೈದ್ಯರ ಹತ್ರ, ಅದೇ ರೀತಿ ಸಮಾಜಕ್ಕೆ ಆರೋಗ್ಯ ಸರಿ ಇದೆಯಾ ಇಲ್ಲ ಅಂತ ತಿಳ್ಕೋಬೇಕಾದ್ರೆ ನೀವು ಅವಾಗ ಇಂಥ ಜನಗಣತಿ ಮತ್ತು ಸಮೀಕ್ಷೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಇದು ಸಮಾಜದಲ್ಲಿರ್ತಕ್ಕಂಥ ಒಂದು ಕಾಯಿಲೆಯನ್ನು ನಾವು ಕಂಡುಹಿಡಿದು ಬಿಟ್ಟು ಅದಕ್ಕೆ ಔಷಧಿ ಕೊಡ್ತಕ್ಕಂಥ ಕೆಲಸನೇ ಜನಗಣತಿ ಸಮೀಕ್ಷೆ ಕೆಲಸ. ಸೊ ಹೀಗೆ ಇಂಥ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ನಮ್ಮಲ್ಲಿ ಏನಾಯಿತು ಅಂತ ಹೇಳಿದ್ರೆ, 1931 ನಂತರ ಈ ಇತರೆ ಹಿಂದುಳಿದ ವರ್ಗಗಳಿಗೆ, ಯಾರು ಇತರೆ ಹಿಂದುಳಿದ ವರ್ಗಗಳು, ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬನ್ನು ಬಿಟ್ಟರೆ ಹಿಂದುಳಿದ ವರ್ಗಗಳೇನಿದ್ದಾವಲ್ಲ ಸಂವಿಧಾನದ ಚೌಕಟ್ಟಿನಲ್ಲಿ ಗುರುತಿಸಿರ್ತಕ್ಕಂಥವು, ಅವರು ಇತರೆ ಹಿಂದುಳಿದ ವರ್ಗಗಳು ಅಂತ ನಾವು ಕರಿತೀವಿ. ಆ ಇತರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ, ಜಾತಿಗೆ ಸಂಬಂಧಪಟ್ಟಂತೆ ಅವರ ಈಗ ಅಂಕಿಅಂಶಗಳು ನಮ್ಮ ಇದರಲ್ಲಿ ಸೆನ್ಸಸ್ ಅಥವಾ ಜನಗಣತಿನಲ್ಲಿ ನಿಂತು ಹೋಯಿತು 1931 ನಂತರ, 1931 ನಂತರ. ಇತ್ತೀಚೆಗೆ ಮತ್ತೆ ಅದಿಲ್ಲ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಬಂದಾಗ ಹಿಂದುಳಿದ ವರ್ಗಗಳಿಗೆ, ಅಲ್ಪಸಂಖ್ಯಾತರಿಗೆ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಈ ಸಾಮಾಜಿಕವಾಗಿ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿದರೆ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ, ಈ ರಾಜಕೀಯ ಕ್ಷೇತ್ರದಲ್ಲಿ ಕೊಡಬೇಕು. ಅವ್ರ ನಿಜವಾದ ಪರಿಸ್ಥಿತಿ ಏನಿದೆ ಅಂತ ಹೇಳ್ರಿ. ಅದು ಬರೀ ಹೇಳೋದೆ ಅಂತಲ್ಲ, ಅವ್ರು ಹಿಂದುಳಿದ ಅಂತ ದತ್ತಾಂಶ ಕೊಡಬೇಕು. ಎಂಪೆರಿಕಲ್ ಡಾಟಾ ಅಂತ ಪದ ಬಳಸಿರ್ತಕ್ಕಂಥದ್ದು. ಸೊ ಅದನ್ನು ತಗೊಂಬನ್ನಿ. ಆ ತಗೊಂಬಂದಾಗ ಮರುಪರಿಶೀಲನೆ ಮಾಡೋಣ ಅಂತಕ್ಕಂಥ ಮಾತಿದು. ಏನಂತ ಹೇಳಿದ್ರೆ, ಈಗ ನಮ್ಗೆ ಯಾಕೆ ಮಂಡಲ್ ಆಯೋಗ ನಿಮಗೆಲ್ಲ ಗೊತ್ತಿದೆ. ಕೇಂದ್ರ ಸರ್ಕಾರದಲ್ಲಿ ಇಲ್ಲಿಯವರೆಗೂ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ 2 ಆಯೋಗಗಳು ಬಂದಿದೆ. ಕಾಲೇಲ್ಕರ್ ವರದಿ ಬಂತು, ಅದ ನಂತರ ಅದು 53ನೇ ಇಸ್ವಿನಲ್ಲಿ ಬಂತು. ಅದ ನಂತರ ಅದನ್ನ ಜಾರಿ ಕೊಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬರೀ ಅವರೇ ಅಧ್ಯಕ್ಷ ಹೇಳಿದರು, ಇದನ್ನು ಜಾರಿ ಕೊಡಬೇಡಿ,
ಇದು ಹೆಚ್ಚಾಗಿ ಜಾತಿ ಆಧಾರಿತವಾಗಿದೆ ಅಂತಕ್ಕಂಥ ದೃಷ್ಟಿಯಿಂದ ಯಾವುದೋ ಒಂದು ಕಾರಣಕ್ಕೆ ಅವರೇ ಪತ್ರ ಬರೆದು ಜಾರಿಗೆ ಕೊಡಬೇಡಿ ಅಂದರು. ಅದರ ನಂತರ ಕೇಂದ್ರ ಸರ್ಕಾರದಲ್ಲಿ ಬಂದಿರತಕ್ಕಂಥದ್ದು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದೇ ಒಂದು ವರದಿ, ಅದು ಮಂಡಲ್ ವರದಿ, ಅದು ಜಾರಿಯಲ್ಲಿದೆ. ಆ ಮಂಡಲ್ ಆಯೋಗದಲ್ಲಿ ಏನಾಯಿತು, ದೇಶದಲ್ಲಿ ಹಿಂದುಳಿದ ವರ್ಗಗಳಿಗೆ ಇತರೆ ಹಿಂದುಳಿದ ವರ್ಗಗಳು 52% ಇದೆ, 52% ಅಂತಕ್ಕಂಥದ್ದು ವರದಿ ಬಂದರೂ ಕೂಡ, ಆದರೆ ಸುಪ್ರೀಂ ಕೋರ್ಟ್ನವ್ರು ಏನು ಮಾಡಿದರು, ಈಗ 27%ಕ್ಕೆ ಅದನ್ನ ಲಿಮಿಟ್ ಮಾಡಿಬಿಟ್ಟು ಏನು ಜಾರಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಕೊಡಲೇಬೇಕು, ಪರಿಶಿಷ್ಟ ಪಂಗಡ ಕೊಡಲೇಬೇಕು, ಸೊ ನಿಮಗೂ ಕೊಡಬೇಕು, ಅದು 50% ಮೀರೋ ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಅದು ಕೂಡ ಇವತ್ತಿಗೂ ಜಾರಿಯಲ್ಲಿದೆ. ಆ 50% ಕೊಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನವರಿಗೂ ಹೇಳ್ತಕ್ಕಂಥದ್ದು ಏನಂದರೆ, ನಮಗೆ ದತ್ತಾಂಶ ಕೊಟ್ಟರೆ ಅದು ಸರಿ ಅಥವಾ ತಪ್ಪು, ಹೆಚ್ಚು ಮಾಡಬೇಕಾ ಕಡಿಮೆ ಮಾಡಬೇಕಾ ಅನ್ನೋ ಪ್ರಶ್ನೆ ಉಳಿದಿದೆ. ಸೊ ಹಂಗಿದ್ದಾಗ ಮತ್ತು ಅಂಕಿ ಅಂಶಗಳು ಬೇಕಲ್ಲ. ಒಂದು ಸ್ಪಷ್ಟ ಮಾಡ್ತೀನಿ ನಾನು, ಸಂವಿಧಾನದಲ್ಲಿ ಇಷ್ಟೇ % ಮೀಸಲಾತಿಯನ್ನು ಕೊಡಬೇಕು ಅಂತ ಎಲ್ಲೂ ಸಂವಿಧಾನದಲ್ಲಿ ಹೇಳಿಲ್ಲ. ಸೊ ಅದರಿಂದ ಈ ಅಂಕಿಅಂಶಗಳು ಆಗ ಸಂವಿಧಾನ ಏನು ಹೇಳುತ್ತೆ, ಯಾರು ಅಶಕ್ತರಿದ್ದಾರೋ ಈಕ್ವಾಲಿಟಿ ತರಬೇಕು, ಸಮಾನತೆ ತರಬೇಕು ಅಂತಂದ್ರೆ ಯಾರಿಗೆ ಸಮಾನತೆ ತರಬೇಕು, ಅಲ್ಲಿಗೆ ಸಮಾನತೆ ತರಬೇಕು ಅಂತಂದ್ರೆ ಇಲ್ಲಿ ಅಸಮಾನತೆ ಇದೆ ಅಂತ ಅರ್ಥ ಬರುತ್ತೆ. ಅಸಮಾನತೆಯನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದ ಕಾರ್ಯಕ್ರಮಗಳ ಮೂಲಕ ಎಲ್ಲರಿಗೂ ಏನು ಮಹಿಳೆಯರಿಗೆ ಅವಕಾಶ ಕೊಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕ್ಷೇತ್ರದ ಅವಕಾಶ ಕೊಡಬೇಕು, ರಾಜಕೀಯವಾಗೂ ಕೊಡಬೇಕು. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ಜೀವಾಳ. ಚುನಾವಣೆ ಇಲ್ಲದಿದ್ರೆ ಪ್ರಜಾಪ್ರಭುತ್ವನೇ ಇಲ್ಲ, ಅಥವಾ ಚುನಾವಣೆಯನ್ನು ಬಿಟ್ಟು ಪ್ರಜಾಪ್ರಭುತ್ವ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಅದು ಕೂಡ ಬಹಳ ಪ್ರಾಮುಖ್ಯ. ಯಾಕೆಂತ ಹೇಳಿದ್ರೆ ನಾನೇ ನಿಮ್ಗೆ ಹೇಳ್ಬೇಕಾಗಿಲ್ಲ, ಗೊತ್ತಿದೆ. ಡಾಕ್ಟರ್ ಅಂಬೇಡ್ಕರ್ ಅದನ್ನ ಹೇಳಿದ್ದು, ಪವರ್ ಇಸ್ ದ ಕೀ ವಿತ್ ವಿಚ್ ಯು ಕ್ಯಾನ್ ಓಪನ್ ಆಲ್ ದಿ ಲಾಕ್ಸ್ ಅಂತ. ಅಧಿಕಾರನೂ ಬಹಳ ಮುಖ್ಯ. ಸೊ ಹಾಗಾಗಿ ಚುನಾವಣೆ ದೃಷ್ಟಿಯಿಂದ ಕೂಡ ಅದು ಬೇಕು. ಅಲ್ಲಿ ಎಲ್ಲರಿಗೂ ಏನು ಪ್ರಾಶಸ್ತ್ಯ ಬೇಕು. ಇವತ್ತು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರು ಎಷ್ಟು ಜನ MLA ಆಗಿದ್ದಾರೆ ಅಂತ ನೋಡಿದ್ರೆ ಇವತ್ತಿರ್ತಕ್ಕಂಥ 10 ಜನ MLA. ಎಲ್ಲ ಪಾರ್ಟಿಗಳಿಂದ ನಮ್ಮ ವಿಧಾನಸಭೆಯಲ್ಲಿ ಇರ್ತಕ್ಕಂಥವ್ರು 10 ಜನ ಮಹಿಳೆಯರಿರ್ತಾರೆ. ಮತ್ತೆ ನಾವು ಹೇಳ್ತೀವಿ ಅವರು ನಮಗೆ 50% ಇದ್ದಾರೆ ಅಂತ. ಯಾರಿಗೆ ಅವಕಾಶ ಸಿಕ್ಕರೂ ಕೂಡ ಯಾರಿಗೆ ಸಿಕ್ಕಿದೆ, ಅವ್ರು ಎಷ್ಟು ಜನಸಂಖ್ಯೆ ಇದ್ದಾರೆ, ಯಾಕೆ ಇಲ್ಲಿವರೆಗೆ ಆಗಿಲ್ಲ, ಅವ್ರಿಗೆ ಅವಕಾಶಗಳು ಯಾಕೆ ಸಿಕ್ಕಿಲ್ಲ? ಸೊ ಇದನ್ನೆಲ್ಲನೂ ನಾವು ಮಾಡಿಬಿಟ್ಟು ಇದಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಇಂಥ ಅಂಕಿಅಂಶಗಳು ಏನೋ ಇಲ್ಲಿವರೆಗೂ ನಮಗೆ 75 ವರ್ಷ ಆಯಿತು ಬಂದು. ಸೊ ಏನೋ ಆಗಿ ನಮಗೆ ಜಿಲ್ಲಾ ಪಂಚಾಯತ್ವರೆಗೆ ಏನೋ ಮೀಸಲಾತಿ ಸಿಕ್ತು, ಮಹಿಳೆಯರಿಗೆ, ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡಕ್ಕೆ, ಇತರೆ ಹಿಂದುಳಿದ ವರ್ಗಗಳಿಗೆ ಸಿಕ್ತು. ನಂತರದಲ್ಲಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ ಸಿಕ್ಕಲಿಲ್ಲ. ಸೊ ಅದನ್ನ ಯಾಕೆ ಇದು ಈಗ ಇಲ್ಲಿವರೆಗೂ ಕೊಡದೇ ಇರತಕ್ಕಂಥದ್ದು ಸರಿನಾ ತಪ್ಪ? ಅದನ್ನು ಯಾವ್ದು ಆಧಾರದ ಮೇಲೆ ಗೊತ್ತಾಗುತ್ತೆ? ಇವರು ಪ್ರಾತಿನಿಧ್ಯ ಎಷ್ಟಿತ್ತು, ಇವ್ರ ರೆಪ್ರೆಸೆಂಟೇಷನ್ ಎಷ್ಟಿದೆ ಅಂತಕ್ಕಂಥದ್ದು ನೋಡಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ಸೊ ಇಂತೆಂಥ ಇವೆಲ್ಲ ಕಾರಣಗಳಿಗೋಸ್ಕರ ಏನು ಈ ನಮ್ಮ ರಾಜ್ಯದಲ್ಲಿ ಏನು ಇಂಥ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದು 2013ರಲ್ಲಿ ಮುಖ್ಯಮಂತ್ರಿಯವರು ಆದಮೇಲೆ ಇದು ಒಂದು ಬಹಳ ಮಹತ್ತರವಾಗಿರ್ತಕ್ಕಂಥ ತೀರ್ಮಾನ ತಗೊಂಡು ಇದನ್ನು ಮಾಡಿದ್ದಾರೆ. ಸೊ ಇದನ್ನು ಮಾಡಿರ್ತಕ್ಕಂಥದ್ದು ದೃಷ್ಟಿಯಿಂದ ಯಾಕೆಂತ ಹೇಳಿದ್ರೆ ಈಗ ಎಲ್ಲ ಹೇಳಿದ್ನಲ್ಲ, ಸುಪ್ರೀಂ ಕೋರ್ಟ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ, ಆಮೇಲೆ ಜನಗಳಿಗೆ ಒಂದು ನಮ್ಮಿ ರೆಪ್ರೆಸೆಂಟೇಷನ್ ಇಲ್ಲ ಅನ್ನೋದು, ಆಮೇಲೆ ಮತ್ತೆ ಬಂದು ಹೇಳೋದು ನಾವು ಇಷ್ಟೊಂದು % ಜನ ಇದ್ದೀವಿ, ನಾವು ಇಷ್ಟು % ಜನ ಇದ್ದೀವಿ, ಅದು ಹೇಗೆ ನಿಗದಿ ಮಾಡೋದು? ಅದಕ್ಕೋಸ್ಕರನೇ ಅದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಆದಷ್ಟು ಕೂಡ ಯಾರಿಗೆ ತೊಂದರೆನಲ್ಲಿದ್ದಾರೋ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಯಾರು ವಂಚಿತರಾಗಿದ್ದಾರೋ ಐತಿಹಾಸಿಕವಾಗಿ ಏನು ಸೊ ಅಂಥವ್ರಿಗೆ ಕೊಡಬೇಕು ಅವಕಾಶ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಈ ಒಂದು ಸಮೀಕ್ಷೆ 2015ರಲ್ಲಿ ಆಯಿತು, ನಾವೆಲ್ಲ ಮಾಡಿದ್ವಿ. ನಂತರದಲ್ಲಿ ಕಾರಣಾಂತರದಿಂದ ಅದು ಇವತ್ತು ಇದು ಈಗ ಜಾರಿ ಬರ್ತಕ್ಕಂಥ ಆಗಿದೆ. ಅದು ಒಳ್ಳೆಯದು, ಅದಾಗಬೇಕು. ನಾವಂತೂ
ಭಾಳ ಅದನ್ನ ಸ್ವಾಗತ ಮಾಡ್ತೀವಿ. ಈಗ ನಿನ್ನೆ ತೀರ್ಮಾನ ಸರ್ಕಾರದಲ್ಲಿ ತಗೊಂಡಿರ್ತಕ್ಕಂಥದ್ದು, ಅದನ್ನ ಸಂಪುಟದ ಮುಂದೆ ಮಂಡಿಸ್ತಕ್ಕಂಥದ್ದು, ಈಗ ಅದನ್ನ ವಿಚಾರ ಮಾಡಿ ಅದನ್ನು ಕೂಲಂಕುಷವಾಗಿ ಜಾರಿ ಕೊಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿರ್ತಕ್ಕಂಥದ್ದಕ್ಕೆ ಭಾಳ ತುಂಬ ಸಂತೋಷ ಆಗಿದೆ. ಯಾಕೆಂತ ಹೇಳಿದರೆ ಅದಕ್ಕೆ ಸಾಕಷ್ಟು ಕೆಲಸ ಆಗಿದೆ, ಸಾಕಷ್ಟು ಹಣ ಖರ್ಚಾಗಿದೆ ಸರ್ಕಾರದ ವತಿಯಿಂದ. ಅದರ ಅವಶ್ಯಕತೆ ಕೂಡ ಬಹಳ ಇದೆ. ನಾವು ಮಾಡಿದ ಮೇಲೆ ನಮ್ಮ ಧರ್ಮರಾಜ್ ಅವ್ರಿಗೆ ಗೊತ್ತಿದೆ, ಬೇರೆ ರಾಜ್ಯಗಳು ಇವು ತೆಲಂಗಾಣದವರು ನಮ್ಮ ಬಂದು ನಮ್ಮ ಆಯೋಗಕ್ಕೆ ಬಂದು ನಮ್ಮ ಕಡೆ ಬಂದು ಮಾಡ್ತಕ್ಕಂಥ ವಿಧಾನಗಳನ್ನ ತಿಳ್ಕೊಂಡು ಅವರು ಕೂಡ ಮಾಡಿದ್ದಾರೆ. ನಂತರದಲ್ಲಿ ಬಿಹಾರದಲ್ಲೂ ಕೂಡ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಇದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಮಾಡ್ತಾ ಇದ್ರು ಏನು ನೀವು. ಹಾಗಾಗಿ ಇವತ್ತು ಇದನ್ನ ಸರಿಪಡಿಸ್ತಕ್ಕಂಥ ಕಾಲ ಬಂದಿದೆ. ಆಮೇಲೆ ಇನ್ನೊಂದು ಕೂಡ ಇದು ಎಂಥ ಕಾಲಪ್ಪ ಅಂತ ಹೇಳಿದರೆ ಒಳ ಮೀಸಲಾತಿಯ ಕಾಲ ಇದೆ. ಒಳ ಮೀಸಲಾತಿಗಳನ್ನು ಕೂಡ ಕೊಡಬೇಕು ಅಂತಕ್ಕಂಥದ್ದು ಇತ್ತೀಚಿನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು 1/8/2024 ಏನು ಪರಿಶಿಷ್ಟ ಜಾತಿಯವರಿಗೆ ಏನು ತರಬೇಕು ಅಂತಕ್ಕಂಥದ್ದು ಕೂಡ ನಾವು ಮಾಡಿದ್ದಾರೆ. ಯಾಕಂದ್ರೆ ಇಷ್ಟೇ, ಅದರಲ್ಲೂ ಕೂಡ ಮೀಸಲಾತಿ ಒಳಗಡೆ ಯಾರಿಗೆ ಸಿಕ್ಕಿಲ್ವೋ ಅವ್ರಿಗೆ ಸಿಗಬೇಕು ಅಂತ, ಅದಷ್ಟೇ ಉದ್ದೇಶ. ಸೊ ಹಾಗಾಗಿ ಈ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ದೃಷ್ಟಿಯಿಂದ ಏನು ನನಗೆ ಯಾರು ಕೇಳ್ತಾ ಇದ್ರು, ಹಿಂದೆ ನಾವು ಆಯೋಗದ ಅಧ್ಯಕ್ಷ ಆಗಿದ್ದಾಗ ಇಲ್ಲಿ ಅನೇಕ ಬಾರಿ ಪ್ರಶ್ನೆ ಕೇಳ್ತಾರೆ, ಎಲ್ಲಿವರೆಗೆ ಮೀಸಲಾತಿ ಕೊಡಬೇಕಪ್ಪ ನಿಮಗೆ ಈ ಸಮುದಾಯಗಳಿಗೆ? ಸಂವಿಧಾನ ಬಂದು 75 ವರ್ಷ ಆಯಿತು, ಇನ್ನೂ ಮೀಸಲಾತಿ ಕೊಡಬೇಕಾ? ನೋಡಿ, ದಯವಿಟ್ಟು ನಾವು ಯೋಚನೆ ಮಾಡಬೇಕು. ಸಂವಿಧಾನ ಬಂದಿದ್ದು 1950ನೇ ಇಸ್ವಿನಲ್ಲಿ. ಸಂವಿಧಾನ ಬಂದಾಗನೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಬಂದಿತ್ತು. ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಯಾವ ಪ್ರಾರಂಭ ಆಯಿತು? ಹಿಂದುಳಿದ ವರ್ಗಗಳಿಗೆ ಮಂಡಲ ಆಯೋಗದ ವರದಿ ಬಂದು ಸುಪ್ರೀಂ ಕೋರ್ಟ್ ತೀರ್ಪು ಬರೋ ತನಕನೂ ಅದಾಗಲಿಲ್ಲ. 93 ತನಕ ತಗೊಳ್ಳಿ, 43 ವರ್ಷದ ಕಾಲ. ಅದು ಕೂಡ ಯಾವ್ದು ಬಂದಿದ್ದು ಮಂಡಲ ಆಯೋಗದ ಜಡ್ಜ್ಮೆಂಟ್ ಮೇಲೆ? ಕೆಲಸದಲ್ಲಿ ಮಾತ್ರ ನೌಕರಿ. ಅದು ಇಟ್ ಈಸ್ ಎ ಜಡ್ಜ್ಮೆಂಟ್ ಅಂಡರ್ ಆರ್ಟಿಕಲ್ 16(4) ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಉದ್ಯೋಗಕ್ಕೆ ಮಾತ್ರ ಸಂಬಂಧಪಟ್ಟಿತ್ತು. ವಿದ್ಯಾಭ್ಯಾಸಕ್ಕೆ ಯಾವಾಗ ಬಂತು? 2008ರಲ್ಲಿ. ಎಷ್ಟು? 62 ವರ್ಷ ಆಯಿತು. ಅಲ್ಲಿವರೆಗೂ ಕೇಂದ್ರ ಸರ್ಕಾರದಲ್ಲಿ ಇತರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿನೇ ಇಲ್ಲ. ಆಯಿತು, ಕೊಟ್ಟು ಸುಪ್ರೀಂ ಕೋರ್ಟ್ನವರು ಈ ಸಂದರ್ಭದಲ್ಲಿ ಸಮಂಜಸವಾಗಿರ್ತಕ್ಕಂಥದ್ದು 27%. ಆ 27% ಆದರೂ ಕೂಡ ಇವತ್ತಿಗೆ ಜಾರಿಯಾಗಿಲ್ಲ ಎಲ್ಲ ಕ್ಷೇತ್ರದಲ್ಲಿ. ಸಾಮಾಜಿಕ ನ್ಯಾಯ ಸಿಕ್ಕಿದೆಯಾ? ಸಾಮಾಜಿಕ ನ್ಯಾಯ ಅಂದ್ರೆ ಅದನ್ನೇ ನಾನು ಹೇಳ್ತಾ ಇರ್ತೀನಿ ಎಷ್ಟೋ ಸಾರಿ. ಅದೇನು ಬಹಳ ದೊಡ್ಡ ಇದು ಅರ್ಥವಾಗ್ತಿರ್ತಕ್ಕಂಥ ವಿಷಯ ಅಲ್ಲ. ಈ ದೇಶ ಅಂತಕ್ಕಂಥದ್ದು ಒಂದು ಕುಟುಂಬ. ನಾವೆಲ್ಲ ಈ ಕುಟುಂಬದ ಸದಸ್ಯರು. ಈ ದೇಶದಲ್ಲಿರ್ತಕ್ಕಂಥ ಜನ ಎಲ್ಲ, ಈ ದೇಶದಲ್ಲಿರ್ತಕ್ಕಂಥ ಆಸ್ತಿಗಳೆಲ್ಲ ಆ ಕುಟುಂಬಕ್ಕೆ ಸೇರಿದ್ದು. ಏನು ಅದು ಸಮನಾಗಿ ಎಲ್ಲ ಕುಟುಂಬದ ಸದಸ್ಯರಿಗೆ ಹಂಚಿಕೆ ಆಗಬೇಕು. ಅದೇ ಸಾಮಾಜಿಕ ನ್ಯಾಯ. ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಅದಾಗಿದೆಯಾ? ಆಗಲಿಲ್ಲ. ಆಮೇಲೆ ಇವತ್ತಿಗೂ ಕೂಡ 27% ಇದ್ರೂ ಕೂಡ ಅದು ಎಲ್ಲ ಕ್ಷೇತ್ರದಲ್ಲಿ ತಲುಪಿದೆಯಾ? ಅನೇಕ ವಾರ್ಷಿಕ ವರದಿಗಳು ಬರ್ತವೆ, ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ, ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ. ಇವಾಗ ಮೊನ್ನೆ ಹೇಳಿರ್ತಕ್ಕಂಥದ್ದು ನಾನು ನಿಮ್ಗೆ ಒಂದು ಹೇಳ್ತೀನಿ. ಇವತ್ತಿನವರೆಗೂ ಒಂದು ಉದಾಹರಣೆ, ಯೂನಿವರ್ಸಿಟಿಗಳು ತಗೊಂಡಿದ್ದಾರೆ. 45 ಯೂನಿವರ್ಸಿಟಿಗಳಲ್ಲಿ ಇವತ್ತಿನವರೆಗೂ ಇದು ಹೇಳ್ತೀನಿ, 5% ವೈಸ್ ಚಾನ್ಸಲರ್ಸು ಬ್ಯಾಕ್ವರ್ಡ್ ಕ್ಲಾಸಸ್ ಸೇರಿರ್ತಕ್ಕಂಥವ್ರು, 4% ಪ್ರೊಫೆಸರ್ಗಳು, 5% ಅಸಿಸ್ಟೆಂಟ್ ಪ್ರೊಫೆಸರ್ಗಳು. ಎಲ್ಲ ಸೇರಿದ್ರೆ ನೀವು 15% ಆಗೋಲ್ಲ. ಮತ್ತೆ ಅದು 27% ಆದ್ರೂ ತಲುಪಬೇಕಾ? ಇನ್ನು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ತಗೊಂಡ್ಬಿಟ್ರೆ ಏನು ಈ ಹಿಂದುಳಿದ ವರ್ಗಗಳು ಎಲ್ಲಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆಲ್ಲ ಬರ್ತದೆ. ಹಾಗಾಗಿ ಅದು ತಲುಪಿಲ್ಲ, ಒಟ್ಟಷ್ಟು ಕೂಡ ತಲುಪಿಲ್ಲ.
ಹಾಗಾಗಿ ಇಂಥ ಒಂದು ಪ್ರಯತ್ನಗಳು ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಹೇಳ್ತೀನಿ. ಅದಕ್ಕೊಂದು ಉದಾಹರಣೆ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಸಮೀಕ್ಷೆ ಕೂಡ. ಆದ್ದರಿಂದ ಇದು ಬಹಳ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಸಮೀಕ್ಷೆ. ಇದು ಜಾರಿಗೆ ಬರಲೇಬೇಕು ಅಂತಕ್ಕಂಥದ್ದು ನಮ್ಮ ಮನವಿ. ಸರ್ಕಾರದಲ್ಲೂ ಕೂಡ ನಮ್ಮ ಎಲ್ಲ ಸಾರ್ವಜನಿಕರು ನಾವು ಒಂದು ಮನವಿಯನ್ನು ಮಾಡ್ತೇವೆ. ಆಮೇಲೆ ಇದು ಮಾಡಿರ್ತಕ್ಕಂಥ ಸಮೀಕ್ಷೆ ಬರೀ ಹಿಂದುಳಿದ ವರ್ಗಗಳನ್ನ ಮಾಡಿಲ್ಲ, ಅಥವಾ ಇದು ಬೇರೆ ಸಮುದಾಯಗಳನ್ನ ಅಷ್ಟೇ ನಾವು ಮಾಡಿಲ್ಲ. ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಎಲ್ಲ ಸಮುದಾಯಗಳ ಒಳಗಣಂತೆ ಮಾಡಿರ್ತಕ್ಕಂಥ ಸಮಗ್ರ ಸಮೀಕ್ಷೆ. ಹಾಗಾಗಿ ಇದು ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಬರೀ ಮೀಸಲಾತಿ ಅಲ್ಲ. ಮೀಸಲಾತಿ ಒಂದು ಅಂಶ, ಸಮಾನತೆಯನ್ನು ತಲುಪೋದಿಕ್ಕೆ ಮೀಸಲಾತಿ ಅಂತಕ್ಕಂಥದ್ದು ಒಂದು ಅಂಶ ಅಷ್ಟೇ, ಇನ್ನು ಬೇರೆ ಇದೆ. ಸರ್ಕಾರಿ ಉದ್ಯೋಗದಲ್ಲಿ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥದ್ದಷ್ಟೇ ಸಾಮಾಜಿಕ ನ್ಯಾಯ ಅಲ್ಲ. ಮನೆ ಇಲ್ಲದಿರ್ತಕ್ಕಂಥವ್ರು ಇರ್ಬೋದು, ಅದರಲ್ಲೂ ಕೂಡ ಎಲ್ಲ ಸಮುದಾಯಗಳಲ್ಲೂ ಕೂಡ ಬಡವರು ಇರ್ಬೋದು. ಇವ್ರಿಗೆಲ್ಲ ಯಾವ್ಯಾವ ರೀತಿಯಲ್ಲಿ ಇದೆ ಅಂತಕ್ಕಂಥದ್ದನ್ನ ಅಳತೆ ಮಾಡಿ ಕೊಡ್ತಕ್ಕಂಥ ಒಂದು ಕೆಲಸ ಇದಾಗಬೇಕು. ಆ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ನಾವು ಮಾಡಿದ್ದೇವೆ. ಆದಷ್ಟು ಕೂಡ ಅದನ್ನು ಇವತ್ತು ಹೊರಗಡೆ ತಗೊಂಡಿದ್ದಾರೆ, ಅದು ಆಗಬೇಕು ಒಂದು. ಆಮೇಲೆ ನಾನು ಈಗ ಮನವಿ ಮಾಡ್ತಕ್ಕಂಥದ್ದು ಹಿಂದುಳಿದ ವರ್ಗಗಳಿಗೆ ಕೂಡ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಯಾಕೆಂದ್ರೆ ನಮ್ಮ ವಿಚಾರ ಸಂಕಿರಣನೂ ಅದೇ ಕೊಡ್ತಿದೆ. ಈಗ ಏನು ಸರ್ಕಾರದಿಂದ ನಮಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದಿಂದ ಇರ್ಬೋದು, ಏನು ಸವಲತ್ತುಗಳು ಇವತ್ತಿನವರೆಗೆ ಬಂದಿದ್ದಾವೋ ಅದನ್ನು ಪಡ್ಕೊಳ್ತಕ್ಕಂಥ ಶಕ್ತಿ ಪಡ್ಕೋಬೇಕು, ಅಥವಾ ಪ್ರಯತ್ನ ಮಾಡಿ ಪಡ್ಕೋಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅನೇಕ ಕಾರಣಗಳಿಗೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ಹೇಳ್ಬೇಕು. ನಾವು ಗೊತ್ತಿರೋರು ಪಡ್ಕೋಬೇಕು. ಆಮೇಲೆ ಯಾವುದು ಸರ್ಕಾರದಿಂದ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇವತ್ತಿನವರೆಗೆ ನಮ್ಗೆ ಯಾವ್ದು ಬಂದಿಲ್ವೋ ಅದು ಬೇಕು ಅಂತ ನಾವು ಅದಕ್ಕೆ ಬೇಡಿಕೆಯನ್ನು ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಮೀಕ್ಷೆ ಅಕ್ಯುರೇಟ್ ಆಗಿ ಆಗಿದೆಯಾ? ಆಗಿದೆ. ನೀವು ಎಲ್ಲ ಪ್ರಶ್ನೆಗಳು ಕೇಳಿ, ನಾನು ಹೇಳ್ತೇನೆ. ಆಗಿದೆ. ಇದು ಈ ಒಂದು ಪ್ರಯತ್ನದಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಜಾರಿಗೆ ಬರಬೇಕು. ಆಮೇಲೆ ಹಿಂದುಳಿದ ವರ್ಗಗಳಲ್ಲಿ ಕೂಡ ಅದು ಅವರು ಒಂದುಗೂಡಬೇಕು, ಅವ್ರು ಪ್ರಯತ್ನ ಮಾಡಬೇಕು, ಅವ್ರ ಕಷ್ಟ ನಿಷ್ಠುಗಳನ್ನು ಹೇಳ್ಕೊಡ್ತಕ್ಕಂಥ ಒಂದು ಪ್ರವೃತ್ತಿ ಬೆಳಿಬೇಕು. ಅವಾಗ ಮಾತ್ರ ಇದು ಫಲಪ್ರದವಾಗತ್ತೆ ಅಂತ ಕಾರ್ಯಕ್ರಮಗಳು ಅಂತಕ್ಕಂಥದ್ದು ಹೇಳ್ತೇನೆ. ನೀವೀಗ ಕೇಳಿದ್ರಿ ನನಗೆ ಅಕ್ಯುರೇಟಾಗಿ ಆಗಿದೆಯಾ ಅಂತ. ಅಕ್ಯುರೇಟಾಗಿ ಆಗಿದೆ ಅಂತಕ್ಕಂಥ ಪದಕ್ಕೆ ನೀವು ಯಾವ ಅರ್ಥ ಕೊಡ್ತಾ ಇದ್ರೆ ಗೊತ್ತಿಲ್ಲ. ನಾನು ಅರ್ಥ ಮಾಡ್ಕೊಂಡಿರೋದು 100% ಅಂತಕ್ಕಂಥ ಅರ್ಥ ಇರ್ಬೋದು ಅದಕ್ಕೆ. 100% ಆಗಿದೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಕಾರಣ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೋ ಸರಿ ಮನೆಗಳು ಲಾಕ್ ಆಗಿರುತ್ತೆ. ನಿಮ್ಮ ಉದಾಹರಣೆಗೆ ಹೇಳ್ತೀನಿ ಕೇಳಿ. ನಾವು ಪ್ರಾರಂಭದಲ್ಲಿ 30 ದಿನ ಸಮೀಕ್ಷೆಯನ್ನು ಶುರು ಮಾಡಿದ್ವಿ. 30 ದಿನದಲ್ಲಿ ಮುಗಿಸ್ಬೇಕು ರಾಜ್ಯದೆಲ್ಲ ಅಂತ. ಅದು ಸಾಧ್ಯ. ಯಾಕೆಂತ ಹೇಳಿದ್ರೆ ನಾವು ಇದು ಒಂದೊಂದು ಜಿಲ್ಲೆ, ಒಂದೊಂದು ತಾಲೂಕ ಮಾಡ್ಕೊಂಡು ಹೋಗಿಲ್ಲ. ಇಡೀ ರಾಜ್ಯದಲ್ಲಿ ಒಮ್ಮೆನೇ ನಾವು ಮಾಡಿರ್ತಕ್ಕಂಥದ್ದು, ಗಣತಿದಾರನ ನೇಮಕ ಮಾಡಿರ್ತಕ್ಕಂಥದ್ದು. ಆಮೇಲೆ ನಾವು 30 ದಿನ ಕೊಟ್ಟಿದಾಗ ಆ 30 ದಿನದಲ್ಲಿ ಯಾರಾದರೂ ಸಿಗದೇ ಇದ್ರೆ, ಯಾಕಂದರೆ ಈಗ ಎಲ್ಲ ಮೈಗ್ರೇಷನ್ಗೆ ಹೋಗ್ತಾರೆ, ವಲಸೆ ಎಲ್ಲ ಹೋಗ್ತಾರೆ, ಅವ್ರದ್ದು ನೋಡಬೇಕಲ್ಲ, ಅವ್ರು ಮತ್ತೆ ಬರ್ಬೋದೇನಂತೇಳಿ ಮತ್ತೆ ಟೈಮು ಎಕ್ಸ್ಟೆಂಡ್ ಮಾಡಿದ್ವಿ. ಮತ್ತೆ ನೀವು ಆ ಒಳಗಾಗಿ ಏನು ಮಾಡಿದ್ವಿ ನಾವು ಅಂತ ಹೇಳಿದ್ರೆ, ಯಾರು ಸಮೀಕ್ಷೆ ಒಳಗಡೆ ಬಂದಿಲ್ವೋ, ನಿಮ್ಮ ಮನೆಗೆ ಬಂದಿಲ್ಲ ಅಂತ ಇರ್ಬೋದು, ಅಥವಾ ನೀವು ಸಿಕ್ಕಿಲ್ಲ ಅಂತ ಇರ್ಬೋದು, ಎಲ್ಲೇ ಆಯಿತು ಕೂಡ ನೀವು ದಯವಿಟ್ಟು ನಿಮ್ಮ ಸ್ಥಳದಲ್ಲಿರ್ತಕ್ಕಂಥ, ತಾಲೂಕದಲ್ಲಿರ್ತಕ್ಕಂಥವ್ರು, ಅಥವಾ ನಿಮ್ಮ ವಿಲೇಜಲ್ಲಿ ಮಾಡಿರ್ತಕ್ಕಂಥವ್ರು, ಜಿಲ್ಲೆವರೆಗೂ ಎಲ್ಲ ಅಧಿಕಾರಿಗಳು ಇದಕ್ಕೆ ಇನ್ವಾಲ್ವ್ ಆಗಿದ್ರು. DC ಇನ್ವಾಲ್ವ್ ಆಗಿದ್ರು, CEO ಇದ್ದರು, ಅಸಿಸ್ಟೆಂಟ್ ಕಮಿಷನರ್ ಇದ್ದರು, ತಹಶೀಲ್ದಾರ್ ಇದ್ದರು. ಯಾವ್ಯಾವ ಹಂತದಲ್ಲಿ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ರು ಅವ್ರ ಮೂಲಕ ಸಮೀಕ್ಷೆ ಕೆಲಸ ನಡೆದಿದೆ. ಗಣತಿದಾರರು ಜೊತೆಗಿದ್ದರು. ಅವ್ರಿಗೆ ತಿಳಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಪದೇ ಹೇಳಿದ್ವಿ. ನಿಮ್ಮ ಮನೆಗೆ ಯಾರಾದರೂ ಬಂದಿಲ್ಲ ಅಂದರೆ ದಯವಿಟ್ಟು ನಿಮಗೆ ಆಯೋಗ ಗಮನಕ್ಕೆ ಬಂದರೂ ಸಾಕು, ನಾವು ಬಂದು ಮಾಡಿಸ್ತೀವಿ ಅಂತ. ಸೊ ಅಂಥ ಒಂದು ಪ್ರಯತ್ನವನ್ನು ಎಲ್ಲವನ್ನು ನಾವು ಮಾಡಿದ್ದೇವೆ. ಸೊ ಅದರಲ್ಲೂ ಕೂಡ ನಾನು ಯಾವಾಗಲೂ ಈಗ ನಾವು 40 ದಿನ ಮಾಡಿದ್ವಿ ಈಗ ಕಾರ್ಯಕ್ರಮ ಅಂತೇಳಿ. 40 ದಿನವೂ ಆ ಜಾಗದಲ್ಲಿ ಸಿಗದೆ ಇದ್ದರೆ ನಾನು ಅಕ್ಯುರೇಟ್ ಅಂತ ಹೇಳ್ತಕ್ಕಂಥ ಪದದಲ್ಲಿ ಬರ್ತಾರೆ ಅವರು. ಅಂಥವು ಮಿಸ್ ಆಗಿರ್ಬೋದು. ಇಲ್ಲ, ಎಲ್ಲ ಸಮೀಕ್ಷೆ ಜನಗಣತಿಯಲ್ಲಿ ಆಗ್ತಾರೆ. ಆದರೆ ನಿಮ್ಗೆ ಹೇಳ್ತೀನಿ, ನಾನು ಮನೆ ಅಂತ ಹೇಳೋದ್ರ ಜೊತೆಗೆ ಮನೆ ಇಲ್ದಿರ್ತಕ್ಕಂಥವ್ರು ನಮ್ಮಲ್ಲಿ ಬಂದಿದ್ದಾರೆ. ಇವತ್ತು ಬಿಡುಗಡೆ
ಅಲೆಮಾರಿಗಳು ಬಂದಿದ್ದಾರೆ. ಆಮೇಲೆ ನಿಮಗೆ ನಾವು ಇದು ತೃತೀಯ ಲಿಂಗ ಅಂತ ಏನು ಹೇಳ್ತೀವಲ್ಲ ಏನೋ, ಸೊ ಆ ಸಮಾಜದವರು ಕೂಡ ನಾವು ಬಂದಿರ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೆ ಎಲ್ಲಿ ನಿಖರವಾಗಿರ್ತಕ್ಕಂಥ ಮನೆಗಳಿದ್ದಾವ ಅಂಥ ಒಂದು ಪ್ರಯತ್ನಗಳನ್ನು ಕೂಡ ನಾವು ಮಾಡಿದ್ದೇವೆ. ಹಾಗಾಗಿ ಈಗ ಮಾಡಿರ್ತಕ್ಕಂಥದ್ರಲ್ಲಿ ಎಲ್ಲ ಒಂದು ಪ್ರಯತ್ನಗಳನ್ನು ಏನು ಮಾಡೋಕ್ಕೆ ಸಾಧ್ಯ ಇದನ್ನೆಲ್ಲ ಮಾಡಿದ್ದೇವೆ. ಆ ದೃಷ್ಟಿಯಿಂದ ಅದನ್ನು ಮತ್ತೆ ನೀವು ಇದನ್ನ ಯಾಕೆ ಪ್ರಶ್ನೆ ಕೇಳ್ತೇನೆ, ಇದು ಸೈಂಟಿಫಿಕ್ ಅಂತ ಕೇಳ್ತಾರೆ. ಇದು ಸೈಂಟಿಫಿಕ್ ಅಲ್ಲ, ಅವೈಜ್ಞಾನಿಕ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ. ನೋಡಿ, ಇದು ಸೈಂಟಿಫಿಕ್ ಅಂತ ಹೇಳೋದಕ್ಕೆ ನಾವು ಸೈಂಟಿಫಿಕ್ ಅಂತ ಹೇಳ್ತೀವಿ ನಾವು ಆಯೋಗದಲ್ಲಿ. ಯಾಕೆಂತ ಹೇಳಿದರೆ ಅದು ಸೈಂಟಿಫಿಕ್ ಅಂತ ಮಾಡಬೇಕಾದ್ರೆ ಏನಪ್ಪ ಅಂತ ಹೇಳಿದ್ರೆ, ಆದ ಸುಪ್ರೀಂ ಕೋರ್ಟಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಇಂಥ ಒಂದು ಸಮೀಕ್ಷೆ ಜನಗಣತಿಯನ್ನು ಸಂಪೂರ್ಣವಾಗಿ ಪಾಪ್ಯುಲೇಷನ್ನ ನೀವು ಮೀಟ್ ಮಾಡಿ ಸರ್ವೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರೆ ಅದನ್ನು ಒಪ್ಕೋಬಹುದು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಅದ್ರ ಜೊತೆಗೆ ಹಿಂದೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರದಲ್ಲಿರಲಿ ರಾಜ್ಯ ಸರ್ಕಾರದಲ್ಲಿ ಎಷ್ಟು ಆಯೋಗಗಳು ಬಂದಿದೆಯೋ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ, ಆ ಆಯೋಗದ ವರದಿಯನ್ನು ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜಾರಿ ಕೊಟ್ಟಿದೆಯೋ ಏನೋ, ಅವರು ಯಾವ ವಿಧಾನವನ್ನು ಅನುಸರಿಸಿರ್ತಾರೆ ಅಂತಕ್ಕಂಥದ್ದು ನಾವು ನೋಡಿದ್ದೇವೆ. ಈಗ ಯಾಕೆ ಅಕ್ಸೆಪ್ಟ್ ಮಾಡಲಿಕ್ಕೆ ಯಾಕೆ ಡಿಲೇ ಆಗ್ತಿದೆ ಅಧ್ಯಕ್ಷರಾಗಿ? ಅಲ್ಲ, ನಾನು ಹೇಳಿದ್ನಲ್ಲ, ಅಕ್ಸೆಪ್ಟ್ ಮಾಡಿ ನಮ್ದು ಮಾಡೋದು ಕೆಲಸ ನಾವು ಮಾಡಿದ್ದೀವಿ. ಅದನ್ನ ಸರ್ಕಾರ ನೀವೇ ನೋಡಿದಿರಿ, ಸರ್ಕಾರಗಳು ಬದಲಾವಣೆ ಆಗಿದ್ದ ಕಾರಣ ಇರ್ಬೋದು, ಅದು ಇನ್ಯಾವುದೋ ಒಂದು ಕಾರಣಗಳು ಇರ್ಬೋದು. ಆದರೆ ನಮ್ಮ ಕೆಲಸ ನಾವು ಮಾಡ್ತಕ್ಕಂಥದ್ದನ್ನು ನಾವು ಮಾಡಿದ್ದೇವೆ. ಸೊ ಹೀಗಾಗಿ ನಾವು ಅದನ್ನ ಸೈಂಟಿಫಿಕ್ ಅಲ್ಲ ಅಂತ ಹೇಳ್ತಕ್ಕಂಥ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅದನ್ನೆಲ್ಲನೂ ಅನುಸರಿಸಿದ್ರು. ಆಮೇಲೆ ಸುಪ್ರೀಂ ಕೋರ್ಟ್ ಕೂಡ ಇಂಥ ಸಮೀಕ್ಷೆ ಮತ್ತು ಜನಗಣತಿಯನ್ನು ಮಾಡಬೇಕಾದ್ರೆ ಯಾವ ವಿಧಾನವನ್ನು ಅನುಸರಿಸಬೇಕಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಕೂಡ ನಾವು ಗಮನಿಸಿದ್ದೇವೆ. ಜೊತೆಗೆ ಬಹಳ ಮುಖ್ಯವಾಗಿ ನಾನು ಹೇಳ್ತೀನಿ ಕೇಳಿ, ನಮಗಿಂತಲೂ ಅನುಭವ ಇರ್ತಕ್ಕಂಥವ್ರು ಅಂದರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಆಗಿರ್ಬೋದು, ಆಮೇಲೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಇರ್ಬೋದು, ಅವರು ಇದ್ರ ಬಗ್ಗೆ ಹೆಚ್ಚು ಜ್ಞಾನ ಇರ್ತಕ್ಕಂಥವ್ರು, ಅವ್ರನ್ನೂ ಕೂಡ ಎಕ್ಸ್ಪರ್ಟ್ ಕಮಿಟಿ ಅಂತ ಮಾಡಿ ಅವರ ಅಭಿಪ್ರಾಯ ಕೂಡ ತಗೊಂಡಿದ್ದೇವೆ. ಇಂಥ ಪ್ರಶ್ನೆಗಳು ಇದು ಸಾಕಾ, ಇನ್ನು ಬೇಕಾ, ಇನ್ನು ಏನಾದರೂ ನಮಗೆ ಗೊತ್ತಿಲ್ಲದ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಯಾವ್ದಾರ ಸಮಸ್ಯೆಗಳು ತಗೋಬೇಕಾ. ಸೊ ಈ ರೀತಿ ಎಲ್ಲ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ದೇವೆ. ಇದನ್ನ ಸೈಂಟಿಫಿಕ್ ಅಲ್ಲ ಅಂತ ಹೆಂಗೆ ಹೇಳ್ಕಾಗುತ್ತೆ? ಇದಕ್ಕೆ ಇಂಥ ಒಂದು ಸಮೀಕ್ಷೆ ಮತ್ತು ಜನಗಣತಿಗಳು ಅಂತ ನಾನು ಈಗಾಗಲೇ ಹೇಳಿದ್ದೇನೆ, ಏನೋ ಬೇರೆ ದಾರಿ ಇಲ್ಲ, ಇದಕ್ಕೆ ಪರ್ಯಾಯವಾದಂತಹ ದಾರಿ ಇಲ್ಲ. ಇದನ್ನೇ ಆದಷ್ಟು ಸೂಕ್ಷ್ಮ ಮಾಡಬೇಕಾಗುತ್ತೆ. ಇವಾಗ ಅಂಕಿಅಂಶಗಳು ಕಳವಾಗಿದೆ ಅಂತಕ್ಕಂಥ ಸುದ್ದಿ ಬಂದಿತ್ತು ನಿಜ, ಬಟ್ ಇವಾಗ ಅದೆಲ್ಲ ಕೊಟ್ಟಿದ್ದಾರೆ. ನಾನು ಆಮೇಲೆ ಆಗಿರ್ತಕ್ಕಂಥ ಅಧ್ಯಕ್ಷಗಳು ಕೇಳಿದೆ, ಈ ತರ ಸುದ್ದಿ ಬಂದಿದೆ ಹೇಗೆ ಅಂತ. ಇಲ್ಲ, ಅದು ಸರಿ ಇಲ್ಲ ಅಂತೇಳಿ ಅವ್ರು ಕ್ಲಾರಿಫೈ ಮಾಡಿದ್ರು. ಇವತ್ತು ಕೊಟ್ಟಿದ್ದಾರೆ. ಇವತ್ತು ಬಿಡುಗಡೆ ಅದು ಏನು ಪ್ರಬಲ ವರ್ಗದ ಏನು ಕಾನ್ಸೆಪ್ಟ್ ಇತ್ತಲ್ಲ, ಎಷ್ಟಿದೆ ನಮ್ದು ಅಂತ ಹೇಳ್ಬಿಟ್ಟು ಅಂತ ಕ್ಲೈಮ್ ಇತ್ತಲ್ಲ, ಎಲ್ಲ ಬುಡ ಮೇಲೆ ಆಗುವಂತ ಒಂದು ಅಂಕಿಅಂಶಗಳು ಅಲ್ಲ, ಕ್ಲೈಮ್ಗಳು ನಮಗೆ ಗೊತ್ತಿಲ್ಲ. ಅದು ಅವರು ಯಾವ ಅದಕ್ಕೆ ಅದು ಪೂರ್ಣ ಪ್ರಮಾಣವಾಗಿಲ್ಲ, ಮನೆ ಮನೆ ಬಾಗಿಲ ಬಂದು ಅಲ್ಲ, ಈಗ ಮಾಡಿರ್ತಕ್ಕಂಥದ್ದು ನಾವು ಮಾಡಿದ್ದೇವಲ್ಲ. ಈಗ ನಾವು ಹಿಂದೆ ಇವಾಗ ನಂದು ಹೇಳ್ತೀನಿ, ನಮ್ದು ಈಗ ಒಂದು 60 ಲಕ್ಷ ಇತ್ತು ಅಂತ ನಾನು ಹೇಳಿದ್ರೆ ಇವತ್ತು ಅದಕ್ಕಿಂತ ಅರ್ಧ ಬಂದಿದೆ ಅಂತ ತಿಳ್ಕೊಳ್ಳಿ. ಏನು, ನಾನು 60 ಲಕ್ಷ ಇತ್ತು ಅಂತ ಹೇಳೋದಕ್ಕೆ ನಾವು ಯಾವ ಆಧಾರದ ಮೇಲೆ ಹೇಳಕ್ಕಾಗುತ್ತೆ? ಇವತ್ತು ಬಂದಿರ್ತಕ್ಕಂಥದ್ದನ್ನು ಒಪ್ಕೋಬೇಕಾಗುತ್ತೆ. ನಾವೀಗ ಆ ಒಂದು ಪ್ರಯತ್ನವನ್ನು ಮಾಡಿದ್ದೆ. ಹಿಂದೆ ನೀವು ನಿರೀಕ್ಷೆ ಮಾಡಿದಷ್ಟು ಬಂದಿದೆಯಾ ಜನಸಂಖ್ಯೆ ಅವ್ರದ್ದು ಅಂತ ಹೇಳಿದ್ರೆ ನನ್ನ ನಿರೀಕ್ಷೆ ಯಾವ ಆಧಾರದ ಮೇಲೆ ಇತ್ತು? ಸೊ ಇವೆಲ್ಲ ಪ್ರಶ್ನೆ ಬರ್ತದೆ. ಅದರಿಂದ ಈಗ ಬಂದಿರತಕ್ಕಂಥದ್ದು ನಾವು ಬಂದಿದ್ದೇವೆ, ಮಾಡಿದ್ದೇವೆ. ಅದನ್ನ ಆಧರಿಸಿ ನಾವು ಒಂದು ವರದಿಯನ್ನು ಕೂಡ ಕೊಟ್ಟಿದ್ದೇವೆ. ಸೋರಿಕೆ ಆಗಿರೋ ಡಾಟಾಗಳ ಬಗ್ಗೆ ಚರ್ಚೆ ಆಗ್ತದೆ. SC ಹೈಯೆಸ್ಟ್ ಇದೆ, ಮುಸ್ಲಿಂ ಸೆಕೆಂಡ್ ಇದೆ, ಈ ತರದ್ದೆಲ್ಲ ಡಾಟಾ ನಿಜದ ವರದಿ ಪ್ರಕಾರ ನಿಜ. ಸೋರಿಕೆ ಆಗಿದ್ದು ನಿಜಾನ? ಇಲ್ಲ, ಸೋರಿಕೆ ಆಗಿದೆ ಅಂತಂದ್ರೆ ಯಾರಾದ್ರೂ ಹೇಳಕ್ಕಿದ್ರೆ ನಮ್ಗೆ ಸೋರಿಕೆ ಆಗಿತ್ತು ಅಂತ ಅದ್ರಲ್ಲಿ ಬಂದಿರ್ತಕ್ಕಂಥ ಅಂಶಗಳನ್ನೆಲ್ಲನೇ ಅವತ್ತು ಹೇಳಕ್ಕಾಗುತ್ತಾ? ಯಾವುದು ಹೇಳ್ಬೋದು, ಅದು ಅಂದಾಜು ಇರ್ಬೋದೇನೋ. ನಮಗೇನೋ ಇಲ್ಲಿವರೆಗೆ ನಿಖರವಾಗಿ ಯಾವುದು ಗೊತ್ತಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಸದಸ್ಯರು ಇಲ್ಲೇ ಇದ್ದಾರೆ, ಸೋರಿಕೆ ಆಗಿಲ್ಲ. ಸರ್, ಈಗ ರಾಜಕೀಯವಾಗಿ ನೀವು ಹೇಳಿದ್ರಿ, ಐತಿಹಾಸಿಕವಾಗಿ ವಂಚಿತವಾದ ಜಾತಿಗಳಿಗೆ ರಾಜಕೀಯವಾಗಿ ಚುನಾವಣಾ ವಿಷಯದಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿದೆ. ಈಗಿನ ರಾಜಕೀಯ, ಈಗಿನ ಚುನಾವಣಾ ವ್ಯವಸ್ಥೆಯಲ್ಲಿ ಎದ್ದು ಗತಿ ಇಲ್ಲದಿರುವಂಥ ಎಷ್ಟೋ ಕಡಿಮೆ ಸಂಖ್ಯೆಯಲ್ಲಿರುವಂಥ ವ್ಯಕ್ತಿ ಹೇಗೆ ತಾನೇ ಗೆಲ್ಲೋಕೆ ಸಾಧ್ಯ? ಹಣ ಬಲ ಈಗ ನಡೀತಿರೋದು ರಾಜಕಾರಣದಲ್ಲಿ ಮತ್ತು ಚುನಾವಣೆಯಲ್ಲಿ, ಅದು ಹೇಗೆ ಬದಲಾವಣೆ ಆಗ್ತದೆ? ಸರ್, ಈಗ ನಿಮ್ಮ ನಿರೀಕ್ಷೆ ಅಥವಾ ಆಸೆ ಏನಂತ ಹೇಳಿದ್ರೆ ಎಲ್ಲರಿಗೂ ಸಿಗ್ಬೇಕು ಅಂತ ಹೇಳ್ತಾರೆ.
ಗೊತ್ತಾ? ಹೇಳ್ತೀವಿ, ನಾವು ಹೇಳ್ತೀವಿ, ನೀವು ಹೇಳ್ತೀವಿ. ಅಲ್ಲಿ ವ್ಯವಸ್ಥೆ ಹಾಗಿದ್ದಾಗ ಅದನ್ನು ವ್ಯವಸ್ಥೆನ ಸರಿಪಡಿಸ್ತಕ್ಕಂಥ ಕೆಲಸ ಡೆಮಾಕ್ರಸಿನಲ್ಲಿ ಇದೆ, ಜನಗಳಿಗೆ. ಅದು ಜನಗಳ ಕೈಯಲ್ಲಿದೆ. ಅದಕ್ಕೆ ಪ್ರಯತ್ನಗಳು ಮಾಡಬೇಕಷ್ಟೇ ಆಗಲಿ. ಆದರೆ ಸಂವಿಧಾನ ಹೇಳುತ್ತೆ, ಆದ್ದರಿಂದ ನೀವು ಸಮಾನತೆ ಕೊಡಬೇಕು, ರಾಜಕೀಯನೂ ಸೇರ್ಕೊಂಡು ಆ ಕ್ಷೇತ್ರನೂ ಸೇರ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಇವಾಗ ಅದು ಇಂಥ ಒಂದು ಪ್ರಯತ್ನಗಳು ಮಾಡಿದಾಗ ಯಾರ್ಯಾರಿಗೆ ಈಗ ರಾಜಕೀಯವಾಗಿ ಫಲಾನುಭವಿಗಳು ಆಗಿದ್ದಾರೆ, ಅವ್ರಿಗೆ ಸಿಗಬೇಕಾದ್ರೆ ಸಿಗ್ತಾ ಇದೆ. ಅದಕ್ಕೆ ಕೂಡ ಒಂದು ನಿಮಗೆ ಇನ್ನೊಂದು ಹೇಳ್ತೇನೆ. ಅದಕ್ಕೋಸ್ಕರನೇ ಇವಾಗ ಜನಸಂಖ್ಯೆ ನೋಡ್ಕೊಂಡು, ಅವ್ರವ್ರ ಜಾತಿ ಜನಸಂಖ್ಯೆ ನೋಡಿಕೊಂಡು ನೀವು ಟಿಕೆಟ್ ಕೊಡ್ತಾರೆ ಮಾಡ್ತದೆ ನೀವು ಹೇಳಿದ್ರೆ, ಅದಕ್ಕೋಸ್ಕರ ಸಂವಿಧಾನ ಇನ್ನೂ ಒಂದು ಅವಕಾಶ ಇದೆ. ನಾವು ಹೇಳ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಯಾರು ಚುನಾವಣೆಯಲ್ಲಿ ನಿಂತ್ಕೊಂಡು ಚುನಾಯಿತರಾಗಿ ಬರೋದಕ್ಕಾಗೋದಿಲ್ವೋ ಅಂಥವ್ರಿಗೋಸ್ಕರ ನಾಮಿನೇಷನ್ ಕೂಡ ಮಾಡಬೇಕು ಅಂತಕ್ಕಂಥದ್ದು ಇದೆ, ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ. ಸೊ ಅಂಥ ಸಂದರ್ಭದಲ್ಲಿ ಆದರೂ ಅದನ್ನ ಗಮನಿಸಿ ಅದಾಗಬೇಕು ಅಂತಕ್ಕಂಥದ್ದು ನಮ್ಮ ಮನವಿ, ಆಸೆ, ಅಭಿಲಾಷೆ. ಅದು ಸಂವಿಧಾನದ ಉದ್ದೇಶ ಕೂಡ. ಕೇಳಿ, ಇನ್ಯಾರು ಕೇಳಿ ಪ್ರಶ್ನೆಗಳು. 2017 ಸಮೀಕ್ಷೆ ಮುಗಿದಿದೆ ಅಂತ ತಾವೇ ಹೇಳಿದ್ರಿ. 7 ವರ್ಷ ಆಯಿತು. ಈಗ ಇಲ್ಲಿಂದ ಸಮಿತಿಯವರೆಲ್ಲರೂ ಸೇರಿ ಮುಖ್ಯಮಂತ್ರಿಗಳಿಗೆ ಒಂದು ಕನಿಷ್ಠ 25 ಬಾರಿ ಮನವಿ ಕೊಟ್ಟಿದ್ದಾರೆ. ಅವರು ಸಚಿವ ಸಂಪುಟದವರೇ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಇದು ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಭರವಸೆ ಇದೆಯಾ ಈ ಸರ್ಕಾರದಲ್ಲಿ? ಖಂಡಿತವಾಗೂ ಭರವಸೆ ಇದೆ. ನೋಡಿ, ನಾನು ಹೇಳಲೇಬೇಕಾಗುತ್ತೆ, ಇದು ಕಾರ್ಯರೂಪ ಬರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಅವರು ಈ ದೃಷ್ಟಿಯಿಂದ ಇಟ್ಕೊಂಡು ಅವರು ನಾವೆಲ್ಲ ಇಲ್ಲಿಯವರಿಗೆ ಕಂಡಂಗೆ ಅವರು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ. ಆದ್ದರಿಂದ ಅವರೇ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಮಾಡಿಸಿರ್ತಕ್ಕಂಥ ಕಾರ್ಯಕ್ರಮ. ಆಮೇಲೆ ಅವರಿಗೆ ಈ ಕ್ಷೇತ್ರದಲ್ಲಿ ಕೂಡ ಭಾಳ ಏನು ಹೇಳ್ತೀವಿ, ಮಾಹಿತಿ ಇರ್ತಕ್ಕಂಥವ್ರು, ನಾಲೆಡ್ಜ್ ಇರ್ತಕ್ಕಂಥವ್ರು. ಆದ್ದರಿಂದ ಅದನ್ನ ಮಾಡ್ತಾರೆ ಅಂತಕ್ಕಂಥದ್ರಲ್ಲಿ ನನಗೇನು ಅವಮಾನ. ಆಮೇಲೆ ಈ ನಾವು ಕೇಳಿದ ರೀತಿಯಲ್ಲಿ ಸರ್ಕಾರ ಕೂಡ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯಿಂದ ಇದೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ. ಸೊ ಹಾಗಾಗಿ ನನಗೆ ಯಾವ ರೀತಿಯ ಅನುಮಾನ ಇಲ್ಲ. ಈಗ ಇಷ್ಟೊಂದು ಕೆಲಸ ಮಾಡಿ, ಖರ್ಚು ಮಾಡಿ ಮತ್ತೆ ಮಾಡಿರ್ತಕ್ಕಂಥದ್ದನ್ನು ಏನೋ ಖಂಡಿತವಾಗೂ ಅವರು ಗಮನಿಸ್ತಾರೆ, ಜಾರಿಗೆ ಕೊಡ್ತಾರೆ. ಅದಕ್ಕೆ ನನ್ನೇ ಪ್ರಯತ್ನನೇ ಒಂದು ಬಹಳ ಮುಖ್ಯವಾದ ಉದಾಹರಣೆ ಅಂತಕ್ಕಂಥದ್ದು. ಎರಡನೇ ಅವಧಿಗೆ ಮುಖ್ಯಮಂತ್ರಿ ಕೆಲವರಿಂದ ಪ್ರಭಾವ ಬೀರಿರುವಂತಹ ನೋಡಿ, ಯಾವ ಹಸ್ತಕ್ಷೇಪ ಯಾವ ಹಂತದಲ್ಲೂ ಆಗಿಲ್ಲ, ಯಾವತ್ತೂ ಕೂಡ ಇಲ್ಲ. ಕೇಳಿ, ಸದಸ್ಯರಿದ್ದಾರೆ, ನಾವಿದ್ದೇವೆ. ಅದನ್ನ ನೇಮಕ ಮಾಡಿದಾಗ ಹೇಳಿದ್ದು ನಮ್ಗೆ ಒಂದೇ ಮಾತು, ಮುಖ್ಯಮಂತ್ರಿಯವರ ನೇಮಕ ಮಾಡಿ ಸಭೆಯಲ್ಲಿ ಹೇಳಿದ್ದು ಏನಂತ ಹೇಳಿದ್ರೆ, ನಾವು ಯಾವ ರೀತಿ ಮಾಡಬೇಕು, ಬಿಡಬೇಕು, ಯಾವ ರೀತಿ ಮುಂದುವರಿಬೇಕು ಅಂತ ಒಂದು ಸಭೆ ಪ್ರಾರಂಭದಲ್ಲಿ ಮಾಡಿದಾಗ ಏನು ಅಧಿಕಾರಿಗಳ ಜೊತೆಗೆ ಒಂದು ಮಾತು ಹೇಳಿದ್ರು. ನೋಡಿ, ಈ ಒಂದು ಸಮೀಕ್ಷೆಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಏನು ಮೊದಲನೇದಾಗಿ 1931 ನಂತರ ಇಂಥ ಒಂದು ಪ್ರಯತ್ನ ಆಗಿಲ್ಲ, ಏನು ಆದ್ದರಿಂದ ಭಾಳ ಜನಕ್ಕೆ ತೊಂದರೆ ಆಗಿದೆ, ಅದು ಸರಿ ಹೋಗ್ಬೇಕು. ಆಮೇಲೆ ಇಲ್ಲಿಯವರೆಗೆ ಈ ಸಾಮಾಜಿಕ ನ್ಯಾಯಕ್ಕೆ ಅಥವಾ ಮೀಸಲಾತಿ ಪಟ್ಟಿಯಲ್ಲಿ ಇಲ್ಲಿಯವರೆಗೆ ಬಂದಿರ್ತಕ್ಕಂಥವ್ರು, ಅರ್ಹತೆ ಇದ್ದೂ ಕೂಡ ಬಂದಿರ್ತಕ್ಕಂಥವ್ರು ಇದ್ದಾರೆ. ಅಂಥವ್ರನ್ನು ಕೂಡ ನೀವು ಏನು ತಲುಪಿ ಅವರ ಮಾಹಿತಿಗಳನ್ನು ಪಡ್ಕೊಂಡು ಅವ್ರನ್ನ ಒಳಗೊಳ್ಳುವಂತೆ ಮಾಡ್ರಿ, ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ ಅಂತ ಹೇಳಿದ್ದು ಒಂದು ಬಿಟ್ಟರೆ ಇನ್ನು ಯಾವ ಹಂತದಲ್ಲೂ ಕೂಡ ನಮಗೆ ಹಸ್ತಕ್ಷೇಪ ಯಾರ ಕಡೆಯಿಂದನೂ ಇಲ್ಲ. ಅಲ್ಲ, ಇದು ಬಹಿರಂಗ ಇನ್ಸ್ಟ್ರಕ್ಷನ್, ಆಂತರಿಕವಾಗಿ ಇನ್ಸ್ಟ್ರಕ್ಷನ್. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಯಾವ ಹಂತದಲ್ಲೂ ಯಾವ ಆಂತರಿಕವಾಗಿಲ್ಲ, ಬಹಿರಂಗವಾಗೂ ಇಲ್ಲ. 7 ವರ್ಷಗಳ ಹಿಂದಿದ್ದಂಥ ಸ್ಥಿತಿ ಇವತ್ತು ಇದೆಯಾ ಸರ್? 7 ವರ್ಷಗಳ ಅಲ್ಲ, ಅದಕ್ಕೊಂದು ದಾರಿ ಇದೆ. ನಾನೀಗ ಹೇಳ್ತೀನಿ ಕೇಳಿ, ಅದನ್ನ ನೀವು ಅವತ್ತಿನ ಲೆಕ್ಕಕ್ಕೆ ತಗೊಂಡು ಅವತ್ತು ಇಷ್ಟ ಆದರೆ ಇವತ್ತು ಎಷ್ಟು ಅಂತಕ್ಕಂಥದ್ದು ನೋಡ್ಕೊಂಡು ಅದು ಪ್ರೊಜೆಕ್ಷನ್ ಮಾಡ್ಕೊಂಡು ಮಾಡ್ತಾರೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಪರ್ಸೆಂಟೇಜ್ ಮೇಲೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು.